ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ಗರ್ಭಿಣಿ ತಾಯಂದಿರಿಗೆ ಪರಮ ಪೂಜ್ಯ ಶ್ರೀ ಹಿರೇಮಠ ಪ್ರಶಾಂತ ಸಾಗರ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸೀಮಂತ ಸಂಭ್ರಮ ಹಾಗೂ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ತಾಯ್ತನ ಹೆಣ್ಣಿಗೆ ಸಿಗುವ ಅದೃಷ್ಟ. ಈ ಅದೃಷ್ಟವನ್ನು ಸಂಭ್ರಮಿಸುವುದೇ ಸೀಮಂತ ಕಾರ್ಯಕ್ರಮ. ದಿನಾಂಕ 10/4/2025 ಗುರುವಾರರಂದು ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕರು ವಿಧಾನಸಭಾ ಕ್ಷೇತ್ರ ಕೂಡ್ಲಿಗಿ ಹಾಗೂ ಶ್ರೀಮತಿ ಓಬಮ್ಮ ಹಾಗೂ ಎನ್.ಟಿ. ತಮ್ಮಣ್ಣ ರವರ ನೇತೃತ್ವದಲ್ಲಿ ಶಾಸಕರ ಸ್ವಗ್ರಾಮ ನರಸಿಂಹಗಿರಿಯಲ್ಲಿ ಸೀಮಂತ ಸಂಭ್ರಮ ಹಾಗೂ ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ 300ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸೀಮಂತ ಹಾಗೂ 200ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಹಾಗೂ ಅವರ ಸಹೋದರ ಎನ್.ಟಿ. ತಮ್ಮಣ್ಣ ಹಾಗೂ ಅವರ ಮಾತುಶ್ರೀ ಶ್ರೀಮತಿ ಓಬಮ್ಮನವರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಸಹೋದರಿಯರಿಗೆ, ನಮ್ಮ ತಾಯಂದಿರಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ತಿಳಿಸ್ತಾ, ನಿಜವಾಗ್ಲೂ ನನಗೆ ಭಾಳ ಸಂತೋಷ ಹೆಂಗಾಗ್ತದೆ ಅಂದರೆ ನನಗೆ ವ್ಯಕ್ತಪಡಿಸೋಕೆ ಆಗ್ತಾ ಇಲ್ಲ. ಯಾಕೆಂದರೆ ಒಂದು ಸಣ್ಣ ಕಾಣಿಕೆಗೆ ಇಷ್ಟು ಖುಷಿ ಪಡ್ತಾ ಇದ್ದಾರೆ ಅವರು. ನಿಜವಾಗ್ಲೂ ನನಗೆ ಇಷ್ಟು ನಮ್ಮ ಬಗ್ಗೆ ಅವರು ಇಟ್ಕೊಂಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಖುಷಿ ಆಗ್ತದೆ. ಆದರೆ ಇಷ್ಟು ಸಣ್ಣ ಕಾಣಿಕೆಗೆ ಅವ್ರು ಇಷ್ಟು ಖುಷಿ ಪಡ್ತಾ ಇದ್ದಾರೆ. ನಮ್ಗೆ ಅಂದರೆ ಎಷ್ಟು ನಿರೀಕ್ಷೆ ಇದೆ ನಮ್ಮ ಬಗ್ಗೆ, ಮತ್ತು ನಾವು ಎಷ್ಟು ಕೆಲಸ ಮಾಡಬೇಕಾಗಿದೆ, ಎಷ್ಟು ನಾವು ಅವ್ರಿಗೆ ಶಕ್ತಿ ಆಗಬೇಕಾಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ನಿಜವಾಗ್ಲೂ ನನಗೆ ಮನಸ್ಸಿಂದ ಹೇಳ್ತೀನಿ, ಭಾಳ ನನಗೆ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆ ಇವತ್ತು ಅಂದ್ಕೊಂಡಿದ್ದು. ನಾನು ಹೇಳಿದ್ನಲ್ಲ, ತುಂಬ ಕಾರ್ಯಕ್ರಮಗಳು, ನಾನು ಸಾವಿರಾರು ಕಾರ್ಯಕ್ರಮ ಅಟೆಂಡ್ ಮಾಡೀನಿ. ಆದರೆ ಇವತ್ತು ನನಗೆ ಭಾಳ ಮನಸ್ಸಿಗೆ ನಮ್ಮ ತಾಯಿ ಜೊತೆಗೆ, ನೀವೆಲ್ಲ ನಮ್ಮ ಅಕ್ಕ ತಂಗಿಯರ ಜೊತೆಗೆ ಇವತ್ತು ಈ ದಿನಾಚರಣೆ ಆಚರಿಸ್ಕೊಂಡು ನನಗೆ ಭಾಳ ಖುಷಿ ಆಗ್ತಾ ಇದೆ. ಖಂಡಿತ ನಾನು ಇನ್ನೂ ಹೆಚ್ಚಿನ ರೀತಿಲಿ ನೀವು ಎಷ್ಟು ಶಕ್ತಿ ತುಂಬ್ತಿರೋ ಅಷ್ಟರವರೆಗೂ ನಿಮ್ಗೆ ಇನ್ನೂ ದೊಡ್ಡದಾಗಿ ನಾನು ನಿಮ್ಮ ಜೊತೆಗೆ ಒಂದು ಸಹೋದರನಾಗಿ ಇರ್ತೀನಿ ಅಂತೇಳಿ ಹೇಳ್ತೀನಿ. ಖಂಡಿತ ಮನೆದ್ ನನ್ಗೆ ಅರ್ಥ ಆಗ್ತದೆ. ಮನೆದೇ ನಾನು ಹೇಳ್ತೀನಲ್ಲ, ಆಯ್ತಾ, ನನಗೆ ಎಷ್ಟು ದುಡ್ಡು ಬಂದ್ರು ನಿಮ್ಗೆ, ಆಯ್ತಾ, ನಾನು ಎಷ್ಟು ಜಾಸ್ತಿ ನಾನು ರಾಜಕೀಯವಾಗಿ ನಾನು ಸಬಲನಾಗ್ತೀನೋ ಅದು ನಿಮ್ಮ ಉದ್ಧಾರಕ್ಕೆ. ನಾನು ಹೇಳ್ತೀನಲ್ಲ, ನನ್ಗೆ ಆಯ್ತಾ ರಾಜಕೀಯಕ್ಕೋಸ್ಕರ ನಾಟಕ ಮಾಡಕ್ಕೆ ಅವಶ್ಯಕತೆ ಇಲ್ಲ, ಅರ್ಥ ಆಯ್ತಾ, ನಮ್ಗೆ ಡ್ರಾಮಾ ಮಾಡಕ್ಕೆ. ಯಾಕಂದ್ರೆ ನಮ್ಗಿರೋ ಉದ್ಯೋಗದಲ್ಲಿ ನಾನು ಪ್ರಪಂಚದಲ್ಲಿ ಎಲ್ಲಿ ಬೇಕಿದ್ರೆ ಹೋಗಿ ಬದುಕ್ಬೋದು. ರಾಜಕೀಯ ನಂಬ್ಕೊಂಡೇ ಬೇಕಿಲ್ಲ. ನೀವೊಂದು ಅವಕಾಶ ಕೊಟ್ಟಿರಿ, ಆಯ್ತಾ, ಒಳ್ಳೆ ಕೆಲಸನೇ ಮಾಡೋದು, ಅರ್ಥ ಆಯ್ತಾ. ಸುಳ್ಳು ಹೇಳಿ ದಂಧೆ ಮಾಡಿ ರಾಜಕೀಯ ಮಾಡೋಂಥ ಅವಶ್ಯಕತೆ ನನ್ಗಿಲ್ಲ, ಅರ್ಥ ಆಯ್ತಾ. ಒಂದು
ಶಾಸಕರು ಹೆಂಗೆ ಅಂದ್ರೆ ಅದೇ ಈಗ ಫಸ್ಟಿನ ಪ್ರೆಗ್ನೆನ್ಸಿಯಲ್ಲಿ ಶ್ರೀಮಂತ ಮಾಡ್ತಾರೆ, ಇನ್ನೊಬ್ರು ಅದರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗೋರು ಇರ್ತಾರೆ, ಕೆಲವೊಬ್ರು ತಂದೆ ತಾಯಿ ಯಾರು ಇರೋದಿಲ್ಲ. ಹಂಗಾಗಿ ಅವ್ರಿಗೂ ನಮ್ಗೆ ಈ ತರ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತಂದ ಆಸೆ ಒಳಗೊಳನೆ ಇರುತ್ತೆ, ಬಟ್ ಯಾರಾದ್ರೂ ಹೇಳ್ಕೊಳಕ್ ಆಗ್ತಿರಲ್ಲ. ಹಂಗಾಗಿ ನಮ್ ಶಾಸಕರು ಸ್ವಲ್ಪ ನಮ್ ಸರ್ ಕೂಡ ಈ ತರ ಮನಸ್ಸು ಮಾಡಿ ಯೋಚನೆ ಮಾಡಿ ಅದನ್ನ ಕರ್ಸಿ ಅವ್ರ ಆಸೆನ ಈಡೇರಿಸ್ತಾರೆ ಅಂತ ತುಂಬಾ ಖುಷಿ ಪಡ್ತೀವಿ. ಈ ಆಶಾಕರ್ತ ಒಂದ್ ಸಮುದಾಯದಲ್ಲಿ ಇಷ್ಟು ಕೆಲಸ ಮಾಡ್ತಾರೆ, ಇಷ್ಟು ಕೆಲಸ ಮಾಡಲ್ಲ ಅಂತ ಯಾರು ಗುರ್ತಿಸಿ ಹಿಂಗ್ ವೇದಿಕೆಗೆ ಯಾರು ಕರ್ದಿಲ್ಲ ಸರ್ ನಮ್ಮನ್ನ. ಈ ಸರ್ ನಮ್ ಸರ್ ಆಗಿರೋದಕ್ಕೋಸ್ಕರ ನಮ್ಮನ್ನ ನಮ್ ಕಷ್ಟಗಳು ನೋಡ್ಕೊಂಡು ಅವ್ರೆಷ್ಟು ಕೆಲಸ ಮಾಡ್ತಾರೆ ಅಂತ ಹಳ್ಳಿಗೆ ಬಂದು ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ನಮ್ಮನ್ನ ಇಲ್ಲಿ ಕರ್ದಿರ ಸರ್. ಅದಕ್ಕಾಗಿ ನಮಗೆ ತುಂಬಾ ಖುಷಿ ಆಗುತ್ತೆ ಸರ್ ನಮ್ಗೆ ಗುರ್ತಿಸಿರೋದಕ್ಕೋಸ್ಕರ. ಇಂಥ ಶಾಸಕರನ್ನ ಪಡೆದಕ್ಕೆ ನಾವು ತುಂಬಾ ಖುಷಿ ಪಡ್ತೀವಿ ಸರ್. ಇದು ಈ ಮಹಿಳಾ ದಿನಾಚರಣೆ ಅಂಗವಾಗಿ 2025 2ನೇ ವರ್ಷದ ನಿಮಿತ್ತವಾಗಿ ಮಾಡ್ತಾ ಇರೋದು. 2024ರಲ್ಲಿ ಮೊದಲನೇ ಬಾರಿಗೆ 2ನೇ ಸಾರಿ ಈಗ ಈ ದಿನ ಆಚರಿಸ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂತಂದ್ರೆ, ಈಗ ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಡಾಕ್ಟರ್ NT ಶ್ರೀನಿವಾಸ್ ಶಾಸಕರು ಹಾಗೂ ನಮ್ಮ ತಂದೆಯವರು, ನಮ್ಮ ತಾಯಿ, ನಮ್ಮ ಕುಟುಂಬದವರು ಎಲ್ಲರದು ನಮ್ಮ ಒಂದು ಆಸೆ ಇತ್ತು. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವ್ರಿಗೆ ಶ್ರೀಮಂತ ಕಾರ್ಯ ಮಾಡಕ್ಕೆ ಅರ್ಥ ಇರ್ತದೆ, ಕೆಲವ್ರಿಗೆ ಅರ್ಥ ಇರಲ್ಲ. ಆದ್ರೂ ಎಲ್ಲರನ್ನೂ ಕರೆದು ಸಾಮೂಹಿಕವಾಗಿ ಮಾಡ್ತಂತ ಒಂದು ಕೆಲಸನ ಮಾಡ್ತಾ ಇದ್ದೀವಿ. ಇದು ಬಹಳ ಎಲ್ಲ ನಮ್ಮ ಗ್ರಾಮೀಣ ಪ್ರದೇಶಗಳು ಬಡ ಕುಟುಂಬದವರಿಗೆ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಇದೇ ರೀತಿ ನಾವು ಇನ್ನೂ 2-3 ಭಾಗದಲ್ಲಿ ಹೋಬಳಿ ಮಟ್ಟ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ಬೇಕನ್ನೋ ಉದ್ದೇಶನೂ ನಮ್ಮ ಶಾಸಕರು ಹೊಂದಿದ್ದಾರೆ. ಹಾಗೂ ಇದರಿಂದ ಈಗ ಇದ್ರ ಜೊತೆಗೆ ಆಶಾ ಕಾರ್ಯಕರ್ತರು ಅವ್ರಿಗೆ ಬಹಳ ಹತ್ತಿರವಾಗಿರ್ತಾರೆ. ಅವ್ರನ್ನು ಒಂದೇ ವೇದಿಕೆಯಲ್ಲಿ ಕರೆದು ಸನ್ಮಾನ ಮಾಡಿ ಇಬ್ರಿಗೂ ಈ ದಿನ ಮಾಡಿದ್ದು ನಮಗೂ ಬಹಳ ಖುಷಿ ತಂದಿದೆ. ಶಾಸಕರು ಕ್ಷೇತ್ರದಲ್ಲಿ ಶಾಸಕರು ಆಗಿ ಮತ್ತು ಬಡ ಹೆಣ್ಮಕ್ಳ ಕುಟುಂಬಗಳಿಗೆ ನಾವು ಈ ಒಂದು ಶ್ರೀಮಂತ ಕಾರ್ಯ ನೆರವೇರಿಸುವಂತ ಇದು ನಾವು ಅಣ್ಣನ ಸ್ಥಾನದಲ್ಲಿ ನಿಂತು ಅದನ್ನ ನಾವು ನೆರವೇರಿಸ್ತಾ ಇದೀವಿ. ಇದು ಈಗೇನೆ ನಾವು ರಾಜಕೀಯ ಅಂತಲ್ಲ, ಮುಂದಿನ ದಿನಗಳಾಗೂ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ಅವರು ಎಲ್ಲರೂ ಇದಕ್ಕೆ ಕೃಪೆಗೆ ಪಾತ್ರನಾಗಿ ನನ್ನ ಸದಾ ಅವರ ಆಶೀರ್ವಾದ ಅವರಿಗೆ ಸಲಹೆಗಳು ಕೊಟ್ಟು ನಾನು 2 ಮಾತುಗಳು ಮುಗಿಸ್ತೀನಿ. ಮುಖ್ಯವಾಗಿ ಏನಂದ್ರೆ ವಿದ್ಯಾವಂತರನ್ನು ಒಂದು MLA ಸಾಹೇಬ್ರನ್ನ ಆರಿಸ್ಕೊಂಡಿರೋದಕ್ಕೋಸ್ಕರ ಅದೊಂದು ಖುಷಿ. ಈ ಒಂದು ಬೆನಿಫಿಟ್ಗಳು ನಮಗೆ, ಈ ಒಂದು ಕಾರ್ಯಕ್ರಮಗಳು, ಈ ಒಂದು ಪ್ರತಿಯೊಂದು ಹಳ್ಳಿಗೂ ಹೋಗಿ ನಮ್ಮ ಬಡತನದಲ್ಲಿ ಒಂದು ಆರೋಗ್ಯದ ವಿಚಾರ ಇರ್ಬೋದು, ಕಣ್ಣಿನ ವಿಚಾರ ಇರ್ಬೋದು, ಒಂದು ಗರ್ಭಿಣಿ ಸ್ತ್ರೀಯ ವಿಚಾರ ಇರ್ಬೋದು, ಪ್ರತಿಯೊಂದು ಸರ್ವೆ ಮಾಡ್ತಾರಲ್ಲ, ಇದು ಒಂದು ಮಾದರಿ ಆಗೈತೆ ಸರ್ ನಮಗೆ. ನಾವು ನಮ್ಮ ಕ್ಷೇತ್ರದ MLA ಸಾಹೇಬ್ರು ನಾವೇ ಆರಿಸ್ಕೊಂಡಿರೋದಕ್ಕೆ ನಮಗೊಂದು ಖುಷಿ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಬೇರೆ ಕಡೆಯಿಂದ MLA ನಾವು ಇಷ್ಟು ವರ್ಷ ನೋಡಿದೀವಿ, ನಮ್ಮ ಅನುಭವ ಪ್ರಕಾರ ನೋಡಿದೀವಿ. ಬೇರೆ ಕ್ಷೇತ್ರದಲ್ಲಿ ಬರ್ತಿದ್ರು, ಮತ ಹಾಕ್ಬೇಕಾದ್ರೆ ಒಂದೇ ನಮಗೆ ಇದ್ ಮಾಡ್ತಿದ್ರು. ಆಮೇಲೆ ನೀವ್ ಏನು, ನಿಮ್ ಕಷ್ಟ ಏನೋ, ನಿಮ್ ಸುಖ ಏನೋ, ನಿಮ್ಗ ಆರೋಗ್ಯ ಏನೋ ಅಂತ ಹೇಳಿ ಯಾರು ವಿಚಾರಿಸ್ತಾರೆ ಇಲ್ಲ ಇದುವರೆಗೂ. ಸುಮ್ನೆ ಓಟ್ ಹಾಕಿದ್ರು, ಎಲೆಕ್ಷನ್ ಗೆಲ್ದ ತಕ್ಷಣ ಹೋಗ್ತಿದ್ರು. ಇದು ಸರ್ ಒಳ್ಳೇದೇ. ನಾವು ಮತ್ತೆ ಹಳ್ಳಿಯಲ್ಲಿ ನೋಡಿದರೆ ನಾವೇನು ಶ್ರಮ ಪಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೂ ಅರಿವೈತಿ. ಯಾಕಂದ್ರೆ ಆ ಫೀಲ್ಡ್ನಲ್ಲಿ ಅವ್ರು ಕೆಲಸ ಮಾಡೋದ್ರಿಂದ ನಾವೇನು ಕಷ್ಟಪಡ್ತಾ ಇದ್ದೀವಿ, ಹಳ್ಳಿಯಲ್ಲಿ ಏನೇನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೊಂದು ನಮ್ಮ ಕಷ್ಟದ ಬಗ್ಗೆ ಗೊತ್ತಿರೋದ್ರಿಂದ ನಮಗೆ ಇದು ಒಂದು ಮಾಡಿದ್ದಾರೆ. ನಮಗೂ ಖುಷಿ ಆಗುತ್ತೆ. ಇದ್ರ ಜೊತೆಗೆ ನಮಗೂ ಕೆಲವೊಂದು ಆಶ್ರಯಗಳು ಇಲ್ಲ, ಕೆಲವೊಂದು ಬಾಡಿಗೆಯಲ್ಲಿದ್ದೀವಿ, ಕೆಲವೊಂದು ಇದರಲ್ಲಿದ್ದೀವಿ. ಇಂಥ ಒಂದು ನಮಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕಂತ ನಾವು ಈ ಮುಖಾಂತರ ನಾವು ಕೇಳ್ತಾ ಇದ್ದೀವಿ. ಬಹಳ ಕೊಡ್ತಾರೆ. ಗರ್ಭಿಣಿಯರು ಬಡವರಿಗೆ ಆದ್ಯತೆ ಜಾಸ್ತಿ ನೀಡ್ತಿದ್ದಾರೆ. ಎಲ್ಲೇ ಏನೋ ಒಂದು ಯಾರೋ ಒಂದು ಮರಣ ಹೊಂದಿದ್ರು ಸತಿಗೂ ಅವ್ರ ಮನೆ ವಿಸಿಟಿಂಗ್ ಮಾಡಿ ಅವರಿಗೆ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ನಾವು ಕಷ್ಟ ಐತಿ ಅಂತ ಬಂದ್ರೆ ಅವ್ರಿಗೆ ಧನ ಸಹಾಯ ಕೂಡ ಮಾಡ್ತಾ ಇದಾರೆ ಅವರು. ಇಂಥ ಒಂದು ವೇದಿಕೆಯನ್ನ ಮಾಡಿದ್ದು MLA ಪೈಕಿ ಇದೇ ಫಸ್ಟ್, ಇದೇ ಮೊದ್ಲೆ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆಶಾ ವರ್ಕರಿಗೂ ನಮ್ಮ ಬಡ ಗರ್ಭಿಣಿಯರಿಗೆ ಕೆಲವೊಮ್ಮೆ ಶ್ರೀಮಂತ ಮಾಡಕ್ ಏನು ವ್ಯವಸ್ಥೆನೇ ಇರಲ್ಲ, ಇದೇನೋ ತರ ಒಂದ್ ನಡ್ಕೊಳದಲ್ಲ ಅಂತ ಒಂದ್ ಇದು ಮಾಡ್ತಿದ್ರ, ಅದನ್ನ ಇವ್ರು ಒಂದು ವೇದಿಕೆ ಕೊಟ್ಟು ಶ್ರೀಮಂತ ಮಾಡಿದ್ದು ನಮಗೊಂದು ಹೆಮ್ಮೆ ಅನಿಸ್ತದೆ. ಬಡವ್ರ ಬಗ್ಗೆ ಇದಕ್ಕೂ ಒಂದು ಉಪಯೋಗ ಆಯ್ತು. ನಮಗೆ ಆಶಾ ವರ್ಕರಿಗೂ ಕೂಡ ಸನ್ಮಾನ ಮಾಡಿದ್ದು ಇದೇ ಫಸ್ಟ್. ಯಾಕಂದ್ರೆ ಇಂಥ ಒಂದು ಸನ್ಮಾನ ಮಾಡಿಲ್ಲ ಯಾರು ಕರೆದು MLAಗಳು. ಎಲೆಕ್ಷನ್ ಬರ್ತಾರೆ, ಕೈ ಮುಗಿತಾರೆ, ಓಟ್ ಕೇಳ್ತಾರ, ನಾವು ಓಟ್ ಹಾಕ್ತಿವಿ, ಅವ್ರು ಗೆಲ್ತಾರ, ಅವ್ರ ಮನೆ ಕಡೆಗೆ ಹೋಗಿ ಕುತ್ಕೊಂತಾರ ಒಂದು ಕುರ್ಚಿ ಹಾಕೊಂಡು. ಹೌದ್ರ, ಇವರು ಮನೆ ವಿಸಿಟಿಂಗ್ ಮಾಡಿ ಬಡವ್ರನ್ನ ಒಂದು
ಸಹಕಾರ ಏನಾಯ್ತು ಏನ್ ಬಿಡ್ತು ಅಂತಂದೇಳಿ ಬಂದ್ ಮನಿ ಬಾಗ್ಲಿ ಬಂದ್ ವಿಚಾರ ಮಾಡ್ತಾರಲ್ಲ ಅದು ಬಹಳ ಗ್ರೇಟ್.